ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಾಳೆ ಸಾರಿಗೆ ನೌಕರರ ಮುಷ್ಕರವನ್ನು ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಇವತ್ತು ಅದರ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಕರೆಯಲಾಗಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಅನಂತ್ ಸುಬ್ರಹ್ಮಣ್ಯ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಸಭೆಯಲ್ಲಿ ನಿಮ್ಮ ಬೇಡಿಕೆಗಳು ಈಡೇರುವಂಥ ವಿಶ್ವಾಸ ಇದೆಯಾ? ಒಂದು ನಾನು ಹೇಳಬಲ್ಲೆ, ಯಾವಾಗಲೂ ನಾವು ವಿಶ್ವಾಸದಲ್ಲೇ ಬದುಕಿರ್ತೀವಿ. ನಿನ್ನೆ ಆಗದೆ ಇವತ್ತಾಗುತ್ತೆ, ಇವತ್ತಾಗದೆ ನಾಳೆ ಆಗುತ್ತೆ ಅಂತ. ಆದ್ದರಿಂದ ವಿಶ್ವಾಸ ಇದೆ. ಬಟ್ ಇಟ್ ಈಸ್ ಲೆಫ್ಟ್ ಟು ದಿ ಚೀಫ್ ಮಿನಿಸ್ಟರ್. ನಮ್ಮ ಬೇಡಿಕೆ ಅವ್ರದ್ದು ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ ಇಲ್ಲ. ಎಲ್ಲ ಅವ್ರು 1800 ಕೋಟಿ ಗೌರ್ಮೆಂಟಿಂದ ಕೊಟ್ಟರಾಯಿತು. ಉಳಿದಿದ್ದೇನೇ ಇದ್ದರೂ KSRTCಗೂ ನಮಗೆ ಸಂಬಂಧಪಟ್ಟಿದ್ದು. ಅವರ ಆದಾಯದಲ್ಲಿ ನಮ್ಮ ಸಂಬಳ ಜಾಸ್ತಿ ಮಾಡಬೇಕು ಅಷ್ಟೇ. ಸಿಂಪಲ್ ಇಶ್ಯೂ. ಅದು ಅವರು ಮಿಸ್ಇಂಟರ್ಪ್ರಿಟ್ ಮಾಡಿ ಏನೇನೋ ಹೇಳ್ತಾ ಇದ್ದಾರೆ. 2023 4 ವರ್ಷ ಕಾಯಬೇಕು ನೀವು, 38 ತಿಂಗಳ ಅರಿಯರ್ಸ್ ನಿಮಗೇನು ಬಾಕಿ ಇಲ್ಲ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಡಿಫೆಕ್ಟಿವ್ ಸರ್ಕ್ಯುಲರ್ ಹಿಂದೆ ಸರ್ಕಾರ ಕೊಟ್ಟಿದ್ದು ಅಂತ. ಆ ಸರ್ಕ್ಯುಲರ್ ಏನು ಡಿಫೆಕ್ಟಿವ್ ಆಗಿಲ್ಲ, ಇವರು ಇಂಟರ್ಪ್ರಿಟೇಷನ್ ಡಿಫೆಕ್ಟಿವ್ ಆಗಿದೆ. ಈ 17 ತಿಂಗಳು ನಮಗೇನು ಹೇಳಲೇ ಇಲ್ಲ. ಹೇಳಬೇಕಾಯ್ತು ನಾವು ಹೋದಾಗ, ನೀವು 24 ಕೊಡೋದಿಲ್ಲ ಅಂತ, ಅಥವಾ ಹಿಂದಿನ 38 ತಿಂಗಳು ನೀವು ಯು ಆರ್ ನಾಟ್ ಎಂಟೈಟಲ್ಡ್ ಅಂತ ಹೇಳಬೇಕಾಯಿತು. ಫಸ್ಟ್ ಟೈಮು 4th ಜುಲೈ ಸಿದ್ದರಾಮಯ್ಯನವ್ರು ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಮಾಡಿಬಿಟ್ರು. ಸಾರಿಗೆ ನೀವು ನೌಕರಿಗೆ ಏನು ಕೊಡಬೇಕಾದಿಲ್ಲ. ಆಗ 17 ತಿಂಗಳು ನಮ್ಮನ್ನು ಯಾಕೆ ಕಲಿಸಿದ್ರಿ? ಮತ್ತು ಡಿಸೆಂಬರ್ 31 ನಾವು ಸ್ಟ್ರೈಕ್ ಮಾಡಬೇಕು ಅಂತಿದ್ವಿ. ಕೇಳ್ಕೊಂಡ್ರಿ ಸ್ಟ್ರೈಕ್ ಕೈ ಬಿಡಿ ಅಂತ. ಕರೆದು ಮಾತಾಡ್ತೀವಿ, ಸೆಟ್ಲ್ ಮಾಡ್ತೀವಿ ಅಂದ್ರಿ. ಇವಾಗ 4th ಜುಲೈ ಕೈ ಕೊಟ್ರಿ ನಮಗೆ. ಆದ್ದರಿಂದ ನಮ್ಮ ಬೇಡಿಕೆಗಳು ಈಡೇರಿಸುವಂಥ ಬೇಡಿಕೆಗಳು. ಸರ್ಕಾರಿ ನೌಕರನಾಗಿ ಮಾಡಿ ನಾವೇನು ಕೇಳಿಲ್ಲ. ವಿ ಆರ್ ನಾಟ್ ಆಸ್ಕ್ಡ್ ದಟ್. ಈಗ ರಜೆಯನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಬರಲೇಬೇಕು, ಎಲ್ಲರೂ ಕೂಡ ನಾಳೆ ಡ್ಯೂಟಿಗೆ ಹಾಜರಾಗಲೇಬೇಕು ಅಂಥೇಳಿ. ಏನಂದರೆ ಆ್ಯಸ್ ಮ್ಯಾನೇಜ್ಮೆಂಟ್, ಆ್ಯಸ್ ಗೌರ್ಮೆಂಟ್, ನಾವೊಂದು ಸವಾಲು ತಗೊಂಡಾಗ ಅವರು ಸವಾಲು ಹಾಕ್ತಾರೆ. ವರ್ಕರ್ಸ್ಗೆ ಅನ್ಯಾಯ ಆಗಿದೆ ಅನ್ನೋದು ಅವ್ರ ಮನಸ್ಸಲ್ಲಿ ಹೋದರೆ ಎಷ್ಟೇ ಬೆದರಿಕೆ ಹಾಕಿದರೂ ಅವ್ರು ಬರೋದಿಲ್ಲ. ಇವತ್ತು ಲಕ್ಷಾಂತರ ರೂಪಾಯಿ ಒಬ್ಬ ವರ್ಕರ್ಗೆ ಹೋಗುತ್ತೆ, ಇನ್ಕ್ಲೂಡಿಂಗ್ ಆಫೀಸರ್ಸ್, IAS IPS ಬಿಟ್ಟು ಉಳಿದ ಎಲ್ರಿಗೂ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಅದರಿಂದ ಅನ್ಯಾಯದ ಪ್ರಜ್ಞೆ ಮೇಲಿಂದ ಕೆಳಗಡೆವರೆಗೂ ಇದೆ. ಸೊ ಸ್ಟ್ರೈಕ್ ಯಶಸ್ವಿ ಆಗುತ್ತೆ, ಡಿಮಾಂಡ್ ಇತ್ಯರ್ಥ ಆಗಿದೆ. ಇದ್ದರೆ ಅಂದರೆ ಇವತ್ತು ನಿಮ್ಮ ಬೇಡಿಕೆಗಳು ಇತ್ಯರ್ಥ ಆಗಿಲ್ಲ ಅಂದರೆ ನಾಳೆ ಯಾವುದೇ ಒತ್ತಡ ಬಂದರೂ ನಿಮ್ಮ ಹೋರಾಟ ನಡೆಯುತ್ತೆ. ಹೋರಾಟ ನಿಲ್ಲೋದಿಲ್ಲ, ಅದ್ರಲ್ಲಿ ಯಾವ ಅನುಮಾನವೂ ಬೇಡ. ಒಂದಷ್ಟು ಬೇಡಿಕೆಗಳನ್ನ ಇವತ್ತು ನಾವು ಸಾಲ್ವ್ ಮಾಡಿ ಇನ್ನಷ್ಟು ಬೇಡಿಕೆಗಳನ್ನ ಮುಂದಿನ ದಿನಗಳಲ್ಲಿ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟರೆ. ನೋಡಿ ಸರ್, ಅದು ಮುಖ್ಯವಾಗಿರೋದು 38 ತಿಂಗಳು ಅರಿಯರ್ಸು. ಓಕೆ, ಒಂದು 24 ವೇತನ ಹೆಚ್ಚಳ. ಅದು ಎರಡರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಉಳಿದಿದ್ದ ಬಗ್ಗೆ ನಾವೇನು ಮಾತಾಡೋಕ್ಕೆ ಹೋಗಲ್ಲ. ಯಾರಿಗೆ ಎಷ್ಟು ಯೂನಿಫಾರ್ಮ್ ಬೇಕೋ, ಯಾವ ಅಂಗಡಿಯಿಂದ ತರಬೇಕು ಅಂತ ಮುಖ್ಯಮಂತ್ರಿ ಹತ್ರ ನಾವೇನು ಮಾತಾಡೋದಿಲ್ಲ. ಹಿಂದಿನ ಸರ್ಕಾರ ಏನು ಹೇಳಿತ್ತೋ ಅದನ್ನು ನೀವು ಜಾರಿ ಮಾಡ್ತಿರೋ ಇಲ್ವೋ ಅಷ್ಟೇ. ಮತ್ತು 24 ನೀವು ಯಾರು ಎಲಿಜಿಬಲ್, ನೀವು ಅಸೆಂಬ್ಲಿ ಜವಾಬ್ ಕೊಟ್ಟಿದ್ದೀರಾ, ಮಾತುಕತೆ ಪ್ರೋಗ್ರೆಸ್ಸಲ್ಲಿದೆ ಅಂತೆಲ್ಲ ಕೊಟ್ಟಿದ್ದೀರಾ. ಈಗ ಖಾಸಗಿ ಬಸ್ಗಳನ್ನು ಕೂಡ ನಾಳೆ ರಸ್ತೆಗಿಳಿಸಲಿಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಅಂತ ಹೇಳಿ ನಿಮ್ಮ ಹೋರಾಟಕ್ಕೆ ಸವಾಲು ಹುಡ್ತಾ ಇದೆಯಾ ಸರ್ಕಾರ? ಎಲ್ಲ ಸರ್ಕಾರಗಳು ಮಾಡಿಲ್ಲ ಸರ್. ಹಿಂದೆ ಎಲ್ಲ ಏನು ನಿನ್ನೆ ಏನೋ ಹುಟ್ಟಿದ್ವಾ? ಎಸ್ಮಾ ಯಾವಾಗ ಬಂತು? ನಿಜಲಿಂಗಪ್ಪನವ್ರ ಕಾಲದಲ್ಲಿ ಬಂತು, ಅವ್ರು ಚೀಫ್ ಮಿನಿಸ್ಟರ್ ಇದ್ದಾಗ. ಗೌರ್ಮೆಂಟ್ ಎಂಪ್ಲಾಯ್ ಸ್ಟ್ರೈಕ್ ಮುರಿಯೋದಕ್ಕೆ 6 ತಿಂಗಳಿಗೆ ಮುಂದುವರಿಸ್ತಾನೇ ಇದ್ದಾರೆ. ಸ್ಟ್ರೈಕ್ಗಳಾಗಿಲ್ವಾ? ಆಗಿದೆ. ಅದರಿಂದ ಹೆದರಿಕೆಗೆ ಯಾರೂ ಬಗ್ಗೋದಿಲ್ಲ. ಈಗ ಪ್ರಮುಖ ಬೇಡಿಕೆ ಅರಿಯರ್ಸ್ದು ಇತ್ಯರ್ಥ ಆಗಲಿಲ್ಲ ಅಂದರೆ ನಿಮ್ಮ ಹೋರಾಟ ಮಾಡೇ ಮಾಡ್ತೀರಿ ನಾಳೆ, ಯಾವುದೇ ಒತ್ತಡ ಬಂದರೂ. ಮತ್ತು 24 ವೇತನ ಹೆಚ್ಚಳಕ್ಕೆ ಒಪ್ಪಬೇಕು ಅವರು. ಇದು ಭಾಳ ಪ್ರಧಾನವಾದ ಗೌರ್ಮೆಂಟ್ ಲೆವೆಲ್ ಬಗೆಹರಿಸೋದು. ಬೇರೆದ್ರ ಬಗ್ಗೆ ಅವರು ತಲೆನೋವು ಕೊಡೋದಿಲ್ಲ. ವಿ ಆರ್ ಪ್ರಿಪೇರ್ಡ್ ಟು ಸಾರ್ಟ್ ಔಟ್ ಇನ್ ಡಬಲ್ ರೋಡು. ಅಂದರೆ ಹೋರಾಟ ನಡೆಯುತ್ತೆ. ಇವೆರಡು ಬೇಡಿಕೆಗಳು ಇತ್ಯರ್ಥ ಡಿಪೆಂಡ್ಸ್ ಆನ್ ಮಿಸ್ಟರ್ ಸಿದ್ದರಾಮಯ್ಯ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸರ್. ಇದಿಷ್ಟು ಅನಂತ್ ಸುಬ್ರಾವ್ ಅವರ ಮಾತು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.